ಶಾಸಕರಿಗೆ 30ಕ್ಕೂ ಹೆಚ್ಚು ಜನ ದೆಹಲಿಗೆ ಹೋಗ್ಬಿಟ್ಟು ನಮ್ಗೆ ಸಚಿವ ಸ್ಥಾನ ಕೊಡ್ಬೇಕು ಅಂತ ಕೇಳ್ತಿದ್ದಾರೆ. ಪಕ್ಷದಲ್ಲಿ ಹಂಗಾದ್ರೆ ಎಲ್ಲವೂ ಸರಿ ಇಲ್ವಾ? ಯಾಕೆ ಈ ರೀತಿ ಭಿನ್ನಮತೀಯ ಚಟುವಟಿಕೆಗಳು? ಎಲ್ರಿಗೂ ಕೇಳ್ತಕ್ಕಂತ ಹಕ್ಕಿದೆ ಅಲ್ವಾ, ಹೋಗಿ ಕೇಳ್ತಾರೆ. ಕೇಳಿದ ತಕ್ಷಣನೇ ಎಲ್ಲ ಮಾಡ್ಬಿಡಲ್ಲ. ಅವರ ಅಭಿಪ್ರಾಯನ ವ್ಯಕ್ತಪಡಿಸೋದಕ್ಕೋಸ್ಕರ ಹೋಗಿದ್ದಾರೆ. ಹೈಕಮಾಂಡ್ ನ ಭೇಟಿ ಮಾಡಿ ರೀಶಫಲ್ ಮಾಡಿ ಬೇಗ ನಮ್ಗೆ ಅವಕಾಶ ಮಾಡಿಕೊಡಿ, ಇನ್ನಿರೋದೇ 2 ವರ್ಷ ಅಂತೇಳಿ ಕೇಳಕ್ ಹೋಗಿದ್ದಾರೆ. ತಪ್ಪೇನಿದೆ ಅದರಲ್ಲಿ? ಎಲ್ರಿಗೂ ಕೇಳೋಂತ ಹಕ್ಕಿದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ, ಕೇಳ್ತಕ್ಕಂತ ಹಕ್ಕಿದೆ. ಅದನ್ನ ಹೋಗಿ ಅವರು ಮಾಡ್ಲಿಕ್ಕೆ ಹೋಗಿದ್ದಾರೆ. ವಿಶ್ವಾಸ ಇಟ್ಕೊಂಡೇ ಎಲ್ಲ ಕೆಲಸ ಮಾಡ್ಬೇಕಲ್ವಾ? ನಾವು ಆಯ್ತದೆ ಅಂತ ವಿಶ್ವಾಸ ಇಟ್ಕೊಂಡಿದೀವಿ. ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ನಾಯಕತ್ವ ಚರ್ಚೆ ಸಚಿವ ಸಂಪುಟ ಪುನರ್ರಚನೆ ಅನ್ನುವಂತ ಮಾತುಗಳು ಯಾಕೆ ಕೇಳಿ ಬರ್ತಾ ಇದೆ? ಎಲ್ಲಾನು ಚರ್ಚೆ ಆಗ್ತಾ ಇದೆ. ನಾಯಕತ್ವನು ಚರ್ಚೆ ಆಗ್ತದೆ, ಇದು ಚರ್ಚೆ ಆಗ್ತದೆ, ಎಲ್ಲಾನು ಚರ್ಚೆ ಆಗ್ತಾ ಇದೆ. ಚರ್ಚೆ ಆಗ್ಲಿ. ಚರ್ಚೆ ಆಗ್ತಕ್ಕಂಥದ್ದು, ತೀರ್ಮಾನ ಮಾಡ್ತಕ್ಕಂಥದ್ದು ಹೈಕಮಾಂಡ್. ಚರ್ಚೆ ಆಗ್ತಕ್ಕಂಥದ್ದು ಅವರ ಸ್ವಂತ ಅಭಿಪ್ರಾಯ, ಶಾಸಕರುಗಳ ಅಭಿಪ್ರಾಯ, ನಾಯಕರುಗಳ ಅಭಿಪ್ರಾಯ. ಆಮೇಲೆ ತೀರ್ಮಾನ ಮಾಡೋದು ಹೈಕಮಾಂಡ್ ತೀರ್ಮಾನ ಮಾಡೋದು. ನನ್ಗೆ ಆಸೆ ಇಲ್ವ? ನಾನೇನು ಸನ್ಯಾಸಿನ? ನನಗೂ ಆಸೆ ಅದಪ್ಪ, ನನಗೂ ಮಾಡ್ಬೇಕು ಮಂತ್ರಿ. ನಾನು 5 ಸರಿ MLA ಆಗಿದ್ದೀನಿ ಅಂತ ನನಗೂ ಆಸೆ ಅದ. ನಾನೇ ಹೈಕಮಾಂಡ್ ಆಗಿದ್ರೆ ಹೇಳ್ಬಿಡಿ, ಹೇಳ್ತದ ಇಲ್ವೋ ಅಂತ. ನಾನು ಹೈಕಮಾಂಡ್ ಅಲ್ವಲ್ಲ, ಕೇಳ್ಬಿಟ್ಟು ಹೇಳ್ತೀವಿ. ಒಂದ್ ಕಡೆ DCM ಅವರು, ಮತ್ತೊಂದ್ ಕಡೆ CM ಅವರು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ. ಯತೀಂದ್ರ ಅವರು ನಿನ್ನೆ ಕೂಡ ಹೇಳಿದ್ದಾರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ 5 ವರ್ಷ ಇರ್ತಾರೆ ಅಂತ. ಹಾಗಾದ್ರೆ ಯತೀಂದ್ರ ಅವರಿಗೆ ಪಕ್ಷದ ಶಿಸ್ತು ಅನ್ವಯ ಆಗಲ್ವಾ? ಏನ್ ಕಥೆ ಅಂತ ಅದನ್ನ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ಬೇಕು. ಆ ವಿಚಾರ ನಾವು ಮಾತಾಡ್ತಕ್ಕಂಥದ್ದು ಸೂಕ್ತನೂ ಅಲ್ಲ, ಸಂದರ್ಭನೂ ಅಲ್ಲ. ಯಾರು ಕೂಡ ಪಕ್ಷಕ್ಕಿಂತ ದೊಡ್ಡವರಲ್ಲ. ಪಕ್ಷದ ಅಣತೆ ಅಂತ ಎಲ್ಲರೂ ಕೂಡ ನಡ್ಕೋಬೇಕು. ಅವ್ರು ಯಾಕೆ ಹೇಳೋರು ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಹೈಕಮಾಂಡ್ ಸೂಕ್ತ ನಿರ್ಧಾರ. ಪದೇ ಪದೇ ಹೇಳ್ತಾ ಇರ್ತಾರೆ ಸಿದ್ದರಾಮಯ್ಯನವರು ಈ ವಿಚಾರನ ಮತ್ತೆ ಮಾತಾಡಲೇಬೇಡಿ ಅಂತ ಮಾಧ್ಯಮಗಳ ಮೇಲೆ ಸಿಟ್ಟಾಗ್ತಾರೆ. ಆದ್ರೆ ಯತೀಂದ್ರ ಅವ್ರ ಬಾಯಿನ ಮಾತ್ರ ಮುಚ್ಚಕ್ಕಾಗ್ತಾ ಇಲ್ಲ. ಪದೇ ಪದೇ ಅದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನೇ ಕೇಳ್ಬೇಕು. KPCC ಅಧ್ಯಕ್ಷರನ್ನ, ಮುಖ್ಯಮಂತ್ರಿಗಳನ್ನೇ ಕೇಳ್ಬೇಕು. ಈಗ ನಿಮ್ಮ ಸ್ನೇಹಿತರು ಜಮೀರ್ ಅಹಮದ್ ವಿರುದ್ಧ ಕ್ರಮ ಆಗ್ಬೇಕು ಅನ್ನುವಂತ ಒತ್ತಡ ಏರ್ತಾ ಇದ್ದಾರೆ. ಅದ್ರ ವಿಚಾರ ಈಗ ಯಾತಕ್ಕೋಸ್ಕರ ಕ್ರಮ ಆಗ್ಬೇಕು, ಏನು ವಿಚಾರ ಏನು ನನಗೆ ಗೊತ್ತಿಲ್ಲ. ಸಂಪೂರ್ಣವಾದಂತ ವಿಚಾರ ನನಗೆ ಗೊತ್ತಿಲ್ಲ. ನಾನು ಒಂದಂತೂ ಹೇಳಲಿಕ್ಕೆ ಸತ್ಯ, ಪಕ್ಷಕ್ಕಿಂತ ದೊಡ್ಡವ್ರು ಯಾರು ಇಲ್ಲ. ಪಕ್ಷದ ವಿರುದ್ಧವಾಗಿ ನಡ್ತಕ್ಕಂಥವ್ರು ಎಲ್ರಿಗೂ, ಅದು ಸಿದ್ದರಾಮಯ್ಯನವ್ರು ಇರ್ಬೋದು, ಅದು DK ಶಿವಕುಮಾರ್ ಇರ್ಬೋದು, ಅದು ಜಮೀರ್ ಇರ್ಬೋದು, ಅದು ಬಾಲಕೃಷ್ಣ ಇರ್ಬೋದು. ಯಾರೇ ಪಕ್ಷದ ವಿರುದ್ಧ, ಪಕ್ಷದ ಬೆಳವಣಿಗೆಗೆ ಅಡಚಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಎಲ್ಲರ ಮೇಲೂ ಕ್ರಮ ತಗೊಂತದೆ. ಇಲ್ಲ, ನಾವು ಅವರು ಅಲ್ಪಸಂಖ್ಯಾತರ ಕಡೆ ನಾವು ಪ್ರಚಾರ ಮಾಡ್ಲಿಲ್ಲ. ನಮಗ್ ಹಾಕಿರ್ತಕ್ಕಂಥ ಜಾಗನೇ ಬೇರೆ ಇತ್ತು. ನಮ್ಗೆ 5 ಬೂತ್ ಬೇರೆ ಪಂಚಾಯತಿ ಜವಾಬ್ದಾರಿ ಕೊಟ್ಟಿದ್ರು. ಶಿರ್ಮಗೊಂಡನಹಳ್ಳಿ ಪಂಚಾಯತಿ ಅಂತೇಳಿ ಜವಾಬ್ದಾರಿ ಕೊಟ್ಟಿದ್ರು. ನಾವು ಅಲ್ಲಿ ಪ್ರಚಾರ ಮಾಡಿ ಇಲ್ಲಿ ಗೊಂದಲ ಆಗಿರೋದು ಅಲ್ಪಸಂಖ್ಯಾತರದಲ್ವಾ? ಅದಕ್ಕೆ ಅಲ್ಪಸಂಖ್ಯಾತರ ಟಾರ್ಗೆಟ್ ಅಲ್ಲ, ಸಮಸ್ಯೆ ಬಂದಿದೆ, ಅದಕ್ಕೆ ಪರಿಹಾರ ಹುಡುಕ್ಬೇಕಷ್ಟೇ. ತನ್ವೀರ್ ಸೇಠ್ ಹೇಳಿದರೆ ಅಲ್ಪಸಂಖ್ಯಾತರನ್ನು ಒಡೆಯ ಅಂತ ಸಂಶಯ ಮೂಡ್ತಾ ಇದೆ. ತನ್ವೀರ್ ಸೇಠ್ ಅವ್ರ ಅಭಿಪ್ರಾಯ ಇರ್ಬೋದು, ಅವ್ರನ್ನ ಕೇಳ್ಬೇಕು ನೀವು. ಅವ್ರು ಹೇಳಿರೋದು ನನ್ನೇ ಕೇಳ್ತಾರೆ. ಜಮೀರ್ ಅಹಮದ್ ಅವರು ನಾಯಕತ್ವ ಹೆಚ್ಚಾಗ್ತಾ ಇದೆ, ಬೇರೆ ನಾಯಕರನ್ನ ಬೆಳೆಯಕ್ ಬಿಡ್ತಾ ಇಲ್ಲ, ಬೇರೆ ನಾಯಕರನ್ನ ಬುಲ್ಡೋಸ್ ಮಾಡ್ತಾ ಇದಾರೆ. ಆ ಒಂದು ಕಾರಣಕ್ಕೋಸ್ಕರ ಈ ಸಮಸ್ಯೆ ಸೃಷ್ಟಿಯಾಗಿದೆ. ಬೇರೆ ನಾಯಕರು ಜಮೀರ್ ಅಹಮದ್ ವಿರುದ್ಧ ಬಂಡಾಯ ಎದ್ದಿದ್ದಾರೆ. ಯಾರು ಹೇಳಿದ್ರು? ಬೇರೆ ನಾಯಕರು ಬಹಿರಂಗವಾಗಿ. ಬೇರೆ ನಾಯಕರೆಲ್ಲ ನೀವು ಮಾಧ್ಯಮದವ್ರು ಹೇಳ್ತಾ ಇರೋದು ಅಷ್ಟೇ. ಅದು ಬೇರೆ ನಾಯಕರು ಯಾರು ಹೇಳವ್ರೆ ನೋಡಿ? ಎಲ್ರು ನಾಯಕರು ಅನ್ಕೊಂಡಿದ್ದಾರೆ. ಯಾವ ಹೆಸರು ಹೇಳಿಲ್ಲ ಅವರು. ಅವ್ರು ಕೇಳಿ ಯಾರು ಅಂತ ಕೇಳ್ಬೇಕಾಯ್ತಲ್ಲ ನೀವು. ಅವ್ರು ಜಮೀರ್ ಅವ್ರ ಹೆಸರು ಹೇಳಿದ್ರು. ಅವರು ತನ್ವೀರ್ ಸೇಠ್ ಅವರು ವಿರೋಧ ಮಾಡ್ತಾರೆ. ಆಯ್ತಪ್ಪ, ಅವ್ರು ಯಾರು ಅಂತ ಹೇಳಿ ನೀವು ಕೇಳಲಿಲ್ವಲ್ಲ ಸ್ಪಷ್ಟವಾಗಿ. ಆಪ್ತ ಬಳಗದ ಮೇಲೆ ಟಾರ್ಗೆಟ್ ಅನ್ನೋ ಚರ್ಚೆ ಆಗ್ತಿದೆ. ಒಂದು ರಾಜಣ್ಣ ಆಯ್ತು, ಈಗ ಅಬ್ದುಲ್ ಜಬ್ಬಾರ್ ಆಯ್ತು, ನಜೀರ್ ಅಹಮದ್ ಆಯ್ತು. ಇವೆಲ್ಲ ಮಾಧ್ಯಮ ಸೃಷ್ಟಿಗಳು. ನಾವ್ ಹೇಳ್ತಾ ಇರ್ತಕ್ಕಂಥದ್ದು ಯಾರೇ ಆಗ್ಲಿ, ಅದು CM ಆಗ್ಲಿ, ಅದು DCM ಆಗ್ಲಿ, ಅದು ನಾವೇ ಆಗ್ಲಿ, ಅದು ಜಮೀರ್ ಆಗ್ಲಿ, ಯಾರು ಆಗ್ಲಿ, ಯಾರಾದ್ರೂ ಕೂಡ ಪಕ್ಷಕ್ಕೆ ತೊಂದರೆ ಆಗ್ತಕ್ಕಂಥ ಕೆಲಸ ಮಾಡಿದ್ರೆ ಎಲ್ಲರ ಮೇಲೆ ಶಿಸ್ತು ಕ್ರಮ ತಗೊಂತಾರ. ಅದು ಅಷ್ಟೇ. ಥ್ಯಾಂಕ್ ಯು. ಬದಲಾವಣೆ ಯಾರು ವೇದಿಕೆ ಹಂಚ್ಕೊಂಡಿದ್ದಾರೆ? ಧಾರ್ಮಿಕ ಕಾರ್ಯಕ್ರಮ ಅದು. ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಕರೆದಿದ್ರು, ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋಗಿದ್ರು ಅವರು. ಧಾರ್ಮಿಕ ಕಾರ್ಯಕ್ರಮ ಅದು. ಏನಂತ ರಾಹುಲ್ ಗಾಂಧಿ ನನಗೆ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು. ಗೊತ್ತಿಲ್ಲ ಅಂತ ಹೇಳಿದವ್ರ ಜೊತೆ ಹೋಗಿ ವೇದಿಕೆ ಹಂಚ್ಕೊಂಡು ಅಲ್ಲಿ ಹೋಗಿ ರಾಹುಲ್ ಗಾಂಧಿ ಯಾರು ಅಂತ ಹೇಳ್ಬಿಟ್ಟು ಪಾಠ ಹೇಳ್ಬಿಟ್ಟು ಬಂದವರು ಅವರು.
ಅಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಯಾರು ಅಂತಕ್ಕಂಥ ಪಾಠನ ಅವ್ರಿಗೆ ಹೇಳ್ಬಿಟ್ಟು ಬಂದವ್ರೆ. ರಾಹುಲ್ ಗಾಂಧಿ, ನಾವೆಲ್ಲ ರಾಹುಲ್ ಗಾಂಧಿಯಿಂದ ಬೆಳೆದಿರೋರು, ನಾವೆಲ್ಲ ರಾಹುಲ್ ಗಾಂಧಿ ಪಕ್ಷದವರು, ನಮ್ಮನ್ನು ಕರಿತಿರಲ್ಲ ನೀವು, ನಮ್ಮನ್ನು ಕರಿಬೇಕಾದ್ರೆ ಇದಕ್ಕೆ ಶಕ್ತಿ ರಾಹುಲ್ ಗಾಂಧಿನೇ ಅಂತ ಹೇಳ್ಬಿಟ್ಟು ಬಂದವರು. ಕಾಂಗ್ರೆಸ್ನಲ್ಲಿ ದೊರೆಗೆ ದಂಡವಿಲ್ಲ ಅನ್ನುವಂತ ಪರಿಸ್ಥಿತಿ ಆಗಿದೆ ಅಂತ. ಎಲ್ಲಾ ಪಕ್ಷದಲ್ಲೂ ಅದೇ ಹಣ ಮರ. ಕಾಂಗ್ರೆಸ್ ಎಲ್ಲ ನಾಯಕತ್ವ ಬದಲಾವಣೆ ಮತ್ತೆ ನೀವು, ನಾನು ಅದನ್ನೇ ಹೇಳ್ತೀನಿ, ನೀವು ಯಾರನ್ನಾರ ಸೂಕ್ತ ವ್ಯಕ್ತಿಗಳನ್ನ ಕೇಳಬೇಕು. ನಾಯಕತ್ವ ಬದಲಾವಣೆ ನಮ್ಮಂತ ವ್ಯಕ್ತಿಗಳನ್ನ ಕೇಳಿದ್ರೆ ನಾವೇನು ಉತ್ತರ ಕೊಡೋಣ? ನೀವು ಒಂದು ಆಸೆ ಇಟ್ಕೊಂಡಿದ್ದೀರಿ, ಹಂಗಾಗಿ ಅಂದ್ರೆ ಸರ್ ಅದು ಚರ್ಚೆನೆ ಮಾಡಬಾರ್ದು, ಮುಗಿದ ಅಧ್ಯಾಯ ಅಂತಾರೆ. ಮುಗಿದ ಅಧ್ಯಾಯ ಅಂತಲ್ಲ, ಅದು ಅಂತಿಮ ರೂಪವನ್ನು ಹೈಕಮಾಂಡ್ ಕೊಡಬೇಕು. ನಾವ್ಯಾರು ಕೊಡ್ಲಿಕ್ಕೆ ಆಗಲ್ಲ, ನಾವೆಲ್ಲ ಚಿಕ್ಕವ್ರ ಪಕ್ಷದಲ್ಲಿ, ನಾವ್ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆಯ್ಕೆ ಮಾಡುವಂತದ್ದು ಶಾಸಕರಲ್ಲ. ಅಂತಿಮವಾಗಿ ಹೈಕಮಾಂಡ್ ನಾವು ತಲೆ ಬಾಗ್ಲೇಬೇಕಲ್ಲ. ನಮ್ಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಹೈಕಮಾಂಡ್, ನಮ್ಮ ಪಕ್ಷದಲ್ಲಿ ನಿಂತ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿರೋದು ಹೈಕಮಾಂಡ್. ನಾವೇನೇ ನಮ್ಮಲ್ಲಿ ಆಯ್ಕೆ ಇದ್ರು ಕೂಡ ಅಂತಿಮವಾಗಿ ನಾವು ಹೈಕಮಾಂಡ್ ಮಾತಿಗೆ ನಾವೆಲ್ಲ ತಲೆ ಬಾಗ್ಲೇಬೇಕು. ನಾನು ಈಗಾಗಲೇ ಹೇಳಿದ್ದೀನಿ, ಈ ಗೊಂದಲನ ಅಂತಿಮವಾದಂತ ರೂಪ ಕೊಡಿ ಅಂತ ಹೈಕಮಾಂಡ್ಗೆ. ನೀವೇ ಎಲ್ಲ ಬಿತ್ತರ ಮಾಡಿದ್ದೀರಾ ನಾನು ಮಾತಾಡಿರೋದನ್ನ. ಇದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷಕ್ಕೆ ಬೆಳವಣಿಗೆಗೆ ತೊಂದರೆ ಆಗ್ತದೆ, ನ್ಯಾಚುರಲ್ ಅದು. ಇದಕ್ಕೆ ಶೀಘ್ರನೇ ಇದಕ್ಕೊಂದು ಪರಿಹಾರ ಹುಡುಕಿ ಅಂತ ನಾವು ಈಗಾಗಲೇ ಹೇಳಿದ್ದೀನಲ್ಲ ನಾನು. ಕುಮಾರಸ್ವಾಮಿ ಸಂಪರ್ಕದಲ್ಲಿ ಇದ್ದಾರಂತಲ್ಲ ಕಾಂಗ್ರೆಸ್ ಅವರು. ಯಾರ್ಯಾರ ಸಂಪರ್ಕದಲ್ಲಿ ಅವರ ಯಾರು ಗೊತ್ತು? ಯಾರು ಹೇಳೋರು ನಿಮ್ಗೆ? ಏನಾಯ್ತು ನಿಮ್ಮ ಹತ್ರ ಮಾಹಿತಿ ಐತೆ ಹೇಳಿ? ಸುಮ್ಮನೆ ನೀವೇ ಹೇಳ್ಬಿಡೋದು ಅದಕ್ಕೆ. ನರೇಂದ್ರ ಮೋದಿ ಅವ್ರ ಸಂಪರ್ಕದಲ್ಲಿ ಅವರೇ, ಕುಮಾರಸ್ವಾಮಿ ಸಂಪರ್ಕ ನೀವೇ ಹೇಳ್ಬಿಡ್ತೀರಾ ಅದಕ್ಕೆ. ಮೊನ್ನೆ ಕುಮಾರಸ್ವಾಮಿ ಅವರು ವಿಧಾನಸಭೆ ಬಂದ ಸಂದರ್ಭದಲ್ಲಿ ಓಪನ್ ಆಗಿ ಆಫರ್ ಕೊಟ್ಟಿದ್ದಾರೆ ಸರ್. ಏನಂತ? ಬಂದವರು ಬರ್ಬೋದು, ನಾವು ಹಳೆ ಸ್ನೇಹಿತರು. ಅವ್ರು ಯಾವಾಗ್ಲೂ ಆಫರ್ ಕೊಡ್ತಾನೆ ಇರ್ತಾರೆ. ಅವ್ರ ಪಾರ್ಟಿ ನಡೆಯೋದೇ ಆಫರ್ಗಳ ಮೇಲೆ. ಓಕೆ, ಥ್ಯಾಂಕ್ ಯು. ಹಳೆ ಸ್ನೇಹಿತರು ಲೋಕಸಭಾ ಕ್ಷೇತ್ರಗಳ ಮುರುವಿಂಗನ್ನ ಆಗ್ತಾ ಇದೆ, ಮತ್ತೆ ತುಂಬಾ ಅನುಕೂಲ ಇದೆ ಅಂತ ಅವರು ವಾದ ಮಾಡ್ತಿದ್ದಾರೆ. ನೋಡ್ರಿ, ಬಿಜೆಪಿ ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ಬೆಳವಣಿಗೆ ಕರ್ನಾಟಕದಲ್ಲಿ ಬಿಟ್ರೆ ಇನ್ನೆಲ್ಲೂ ಕೂಡ ಆಗಿಲ್ಲ. ಅವ್ರು ಅದಕ್ಕೆ ಉತ್ತರ ಕರ್ನಾಟಕದಲ್ಲೇ ನಾವು ಸಂಪೂರ್ಣ ಬೆಂಬಲ ಉತ್ತರ ಭಾರತದಲ್ಲೇ ಸಂಪೂರ್ಣ ಬೆಂಬಲ ತಗೋಬೇಕು ಅಂದ್ಬಿಟ್ಟು ಅವ್ರು ಬೇರೆ ಬೇರೆ ಎಲ್ಲ ಸರ್ಕಸ್ಸು ನಡೀತಾ ಇದೆ ಅಂತ ನನಗೆ ಬಂದಿರೋ ಮಾಹಿತಿ. ಇದು ಸತ್ಯನ ಸುಳ್ಳ ನನಗಂತೂ ಗೊತ್ತಿಲ್ಲ. ಇದ್ರ ಬಗ್ಗೆ ನಮ್ಮಲ್ಲಿ ಕೇಂದ್ರದಲ್ಲಿ ಇವತ್ತು ಖರ್ಗೆ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ವಿಚಾರವಾಗಿ ಕೇಂದ್ರದಲ್ಲಿ ಚರ್ಚೆ ಮಾಡ್ತಾರೆ. ನಮ್ಮವರು ಕೂಡ ಯಾವ ರೀತಿ ಅದಕ್ಕೆ ಸಾಧಕ ಬಾಧಕ ಏನಾಗ್ತದೆ ಅಂತೇಳಿ ಆ ಮಸೂದೆ ಮಂಡನೆ ಮಾಡಿದಾಗ ಅದರಿಂದ ಅನುಕೂಲ ಏನು ಅನಾನುಕೂಲ ಏನು ಅಂತಕ್ಕಂಥ ಚರ್ಚೆ ಆಗ್ತದೆ. ಒಂದಂತೂ ನಮ್ಮ ತಲೆಯಲ್ಲಿರ್ತಕ್ಕಂಥ ವಿಚಾರ ಏನಂತಂದ್ರೆ, ದಕ್ಷಿಣ ಭಾರತಕ್ಕೆ ನಮಗೆ ತೊಂದರೆ ಆಗ್ತದೆ ಅದರಿಂದ ಅಂತಕ್ಕಂಥ ಭಾವನೆ ನಮ್ಮಲ್ಲಿರ್ತಕ್ಕಂಥ ವಿಚಾರಗಳು. ಅದಿನ್ನೂ ಕೂಡ ಸಂಕ್ಷಿಪ್ತವಾಗಿ ಅದು ತಿಳ್ಕೊಂಡು ನಾವು ಮಾತಾಡೋಣ, ಅದ್ರ ಬಗ್ಗೆ ಮಾತಾಡೋದು ಸೂಕ್ತ. ಥ್ಯಾಂಕ್ ಯು. ಆಗ್ಬಾರ್ದಾಗಿತ್ತು, ಆಗಿದೆ. ಅದ್ರ ಬಗ್ಗೆ ಟೀಕೆ ಮಾಡೋದು ಬೇಡ, ಕೋರ್ಟ್ ತೀರ್ಮಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.